ನಮ್ಮತ್ರ ಬರೋ ತುಂಬಾ ಕಂಪ್ಲೇಂಟ್ಸ್ ಏನಂತ ಹೇಳಿದ್ರೆ, ಡಾಕ್ಟ್ರೇ ನನ್ನ ಮುಖದಲ್ಲಿ ತುಂಬಾ ಪಿಂಪಲ್ಸ್ ಇದೆ ಅಂತ. ನೀವದಕ್ಕೆ ಹೆದರೋದು ಬೇಡ, ಅದಕ್ಕೆ ನಾವಿಲ್ಲಿರೋದು. ಈಗ ಪಿಂಪಲ್ಸ್ಗೆ ಇನ್ನೊಂದು ಹೆಸರು ಆಕ್ನಿ ವಲ್ಗ್ಯಾರಿಸ್, ಅದು ಮೆಡಿಕಲ್ ಟರ್ಮ್ನಲ್ಲಿ. ಇದು ಬೇರೆ ಏನೂ ಅಲ್ಲ, ಯಾಕಂದ್ರೆ ಆಯಿಲ್ ಗ್ಲ್ಯಾಂಡ್ಸ್ ಬ್ಲಾಕ್ ಆಗಿರತ್ತೆ, ಅದರಿಂದ ಮೊಡವೆ ಆಗತ್ತೆ. ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಅವ್ರ ಮೊಡವೆಯ ತೀವ್ರತೆ ಎಷ್ಟಿದೆ ಅಂತ ನಾವು ಮೊದಲು ನೋಡ್ತೀವಿ. ಇದಕ್ಕೊಂದು ಗ್ರೇಡಿಂಗ್ ಸಿಸ್ಟಮ್ ಇದೆ. ಅಂದ್ರೆ ಮೊದಲನೇದಾಗಿ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಮತ್ತೆ ವೆರಿ ಸಿವಿಯರ್. ಈ ಮೈಲ್ಡ್ ಆಗಿರೋ ಮೊಡವೆಗಳನ್ನ ನೋಡೋದಾದ್ರೆ ಪ್ಯಾಪ್ಯೂಲ್ಸ್ ಮತ್ತೆ ಪಸ್ಟ್ಯೂಲ್ಸ್ ಇರತ್ತೆ. ಸಿವಿಯರ್ ಪೀಪಲ್ನಲ್ಲಿ ಅಥವಾ ಸಿವಿಯರ್ ಕೇಸಸ್ನಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ನಾಡ್ಯುಲಾರ್ ಆಕ್ನಿ. ಇದ್ರ ಬಗ್ಗೆ ಚಿಂತೆ ಮಾಡೋದು ಬೇಕಿಲ್ಲ, ಯಾಕಂದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಅದು ಸುಲಭವಾಗಿ. ಮೊಡವೆಯಿಂದ ಬಳಲ್ತಾ ಇರೋರ್ಗೆ ನಾನ್ ಕೊಡೋಂಥ ಹೊಸ ಟಿಪ್ಸ್ ಏನಂದ್ರೆ, ಮುಖನ ಪ್ರತಿನಿತ್ಯ ಕ್ಲೆನ್ಸ್ ಮಾಡಬೇಕು, ಒಂಚೂರು ಆಯಿಲ್ ಇಲ್ದಿರೋ ಥರ. ಎರಡನೇದಾಗಿ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಟವಲ್ಲು ಪಿಲೋ ಕವರ್ಸ್ನ ರೆಗ್ಯುಲರ್ ಆಗಿ ವಾಶ್ ಮಾಡಬೇಕು, ಅಟ್ಲೀಸ್ಟ್ ವಾರಕ್ಕೊಂದ್ಸಲಿನಾದ್ರೂ. ಮೂರನೇದಾಗಿ ಒಳ್ಳೆ ಸನ್ಸ್ಕ್ರೀನ್ ಯೂಸ್ ಮಾಡಿ. ಮತ್ತೆ 4, ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ, ಮತ್ತೆ ಆಯಿಲ್ ಫುಡ್. ಆಕ್ನಿನ ಮೈಲ್ಡ್ ಕೇಸಸ್ಗೆ ನಾವೇನ್ ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಟಾಪಿಕಲ್ ಆಂಟಿಬಯೋಟಿಕ್ಸ್. ಸಿವಿಯರ್ ಕೇಸಸ್ಗೆ ನಾನು ರೆಕಮೆಂಡ್ ಮಾಡೋದು ಓರಲ್ ಆಂಟಿಬಯೋಟಿಕ್ಸ್. ಆದರೆ ಅದನ್ನ ನೀವೇ ನಿರ್ಧಾರ ಮಾಡ್ಕೋಬಾರ್ದು. ನಿಮ್ಮ ಹತ್ರದಲ್ಲೇ ಇರುವಂಥ ಡರ್ಮಟಾಲಜಿಸ್ಟ್ನ ಮೀಟ್ ಮಾಡಿ, ಅವ್ರು ನಿಮಗೆ ಅದರಲ್ಲಿರೋ ಕಾಂಬಿನೇಷನ್ನು, ಅದಕ್ಕೆ ಹೆಂಗೆ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳ್ತಾರೆ.